ಎ.ಬಿ. ಡಿವಿಲಿಯರ್ಸ್ ಕ್ರಿಕೆಟ್ ಫೀಲ್ಡ್ ನಲ್ಲಿ ರನ್ ಹೊಡೆಯಲು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎ.ಬಿ.ಡಿ ಅವರು ಆರ್.ಸಿ.ಬಿಗೆ ಬರುವ ಮುಂಚೆ ತಮ್ಮ ಐಪಿಎಲ್ ಕೆರಿಯರ್ ಅನ್ನು 2008ರಲ್ಲಿ ಡೆಲ್ಲಿ ತಂಡದ ಮೂಲಕ ಸ್ಟಾರ್ಟ್ ಮಾಡುತ್ತಾರೆ. ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಎ.ಬಿ.ಡಿ ಅವರು ತಮ್ಮ ಮೊದಲ ಐಪಿಎಲ್ ಪಂದ್ಯವನ್ನು ಆಡುತ್ತಾರೆ. 2009ರಲ್ಲಿ ಎ.ಬಿ.ಡಿ ಅವರು ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ತಮ್ಮ ಐಪಿಎಲ್ ಟಿ20ಯ ಮೊದಲ ಶತಕವನ್ನು ಬಾರಿಸುತ್ತಾರೆ. ತಮ್ಮ ಮೊದಲ 3 ಐಪಿಎಲ್ ಸೀಸನ್ ನಲ್ಲಿ ಎ.ಬಿ. ಡಿವಿಲಿಯರ್ಸ್ 671 ರನ್ ಅನ್ನು ಹೊಡೆಯುತ್ತಾರೆ. 2011ರಲ್ಲಿ ಡೆಲ್ಲಿ ತಂಡ ಎ.ಬಿ.ಡಿ ಅವರನ್ನ ರಿಟೈನ್ ಮಾಡ್ಕೊಳಲ್ಲ. ಸೊ ಎ.ಬಿ.ಡಿ ಅವರು ಆಕ್ಷನ್ ಅಲ್ಲಿ ಇರ್ತಾರೆ. ಆರ್.ಸಿ.ಬಿ ಮ್ಯಾನೇಜ್ಮೆಂಟ್ 2011ರಲ್ಲಿ ಈ ರೀತಿಯಾಗಿ ಯೋಚನೆ ಮಾಡಿ ಎ.ಬಿ.ಡಿ ಅವರನ್ನ ಆಕ್ಷನ್ ಅಲ್ಲಿ ಖರೀದಿ ಮಾಡಿರಬಹುದು. ಬರೀ ಮೀಸೆ ಇರೋ 10 ಜನ ಹುಡುಗರನ್ನ ಸೇರ್ಕೊಳ್ಳೋ ಬದಲು ಮೀಟರ್ ಒಬ್ಬ ಇದ್ರೆ ಸಾಕು. ಎ.ಬಿ.ಡಿ ಐಪಿಎಲ್ ನಲ್ಲಿ 170 ಮ್ಯಾಚ್ ಆಡಿರುತ್ತಾರೆ. ಅದರಲ್ಲಿ 5162 ರನ್ಸ್, 3 ಸೆಂಚುರಿ, 40 ಅರ್ಧಶತಕ, 251 ಸಿಕ್ಸಸ್ ಹಾಗೂ ಎ.ಬಿ.ಡಿ ಅವರ ಬೆಸ್ಟ್ ಸ್ಕೋರ್ 133 ಆಗಿರುತ್ತದೆ. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.